ನಮಸ್ಕಾರ ಫ್ರೆಂಡ್ಸ್. ನೀಟ್ ಎಕ್ಸಾಮ್ ಒಂದು ನ್ಯಾಷನಲ್ ಲೆವೆಲ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆದರೆ ಈ ಒಂದು ಎಕ್ಸಾಮನ್ನು ಬರೆದು ಕೇವಲ MBBSಗೆ ಮಾತ್ರ ನಮ್ಮ ಸ್ಟೂಡೆಂಟ್ಗಳು ಟಾರ್ಗೆಟ್ ಮಾಡ್ತಾರೆ. ತಮ್ಮ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿ ಮತ್ತೊಂದು ವರ್ಷ ಡ್ರಾಪ್ ತಗೊಳ್ತೀನಿ, ಮುಂದಿನ ವರ್ಷ ಮತ್ತೆ MBBS ಸಿಗುತ್ತೋ ಇಲ್ವೋ ಅಂತ ಹೇಳಿ ಕಾಯ್ತೀನಿ ಅನ್ನೋ ಒಂದು ಯೋಚನೆಯಲ್ಲಿರ್ತಾರೆ. ಆದರೆ ನಾವು ಈ ಒಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆಯೋದು ಕೇವಲ MBBSಗೋಸ್ಕರ ಅಲ್ಲ. ಇದರಿಂದ MBBSನ್ನು ಬಿಟ್ಟು ಇನ್ನೂ 8 ಡಿಫ್ರೆಂಟ್ ಕೋರ್ಸ್ಗಳಿಗೆ ಎಂಟರ್ ಆಗ್ಬೋದು. ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಒಂದು ವರ್ಷ ಹಾಳು ಮಾಡಿಕೊಂಡು ಮುಂದೆ ರಿಗ್ರೆಟ್ ಕೂಡ ಆಗ್ಬೋದು. ಸೊ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಆ 8 ಡಿಫ್ರೆಂಟ್ ಕೋರ್ಸ್ಗಳನ್ನು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ 8 ಕೋರ್ಸ್ಗಳನ್ನು ನೀವು ತಿಳ್ಕೊಂಡ ಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಮ ಕರಿಯರ್ ಪಾತ್ ಎಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹಾಗಾದರೆ ಆ 8 ಕೋರ್ಸ್ಗಳು ಯಾವ್ದ್ಯಾವ್ದು ಅಂತ ನೋಡೋದಾದರೆ BAMS, BDS, BHMS, BUMS, BSMS, BPT, ವೆಟರ್ನರಿ ಸೈನ್ಸ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಬಟ್ ನಮ್ಮ ಸ್ಟೂಡೆಂಟ್ಗಳು ಈ ಒಂದು MBBS ಕೋರ್ಸನ್ನು ಟಾರ್ಗೆಟ್ ಮಾಡ್ತಾ ಈ 8 ಕೋರ್ಸ್ಗಳನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಇದೇ ಅವ್ರು ಮಾಡುವಂಥ ಒಂದು ದೊಡ್ಡ ತಪ್ಪು. ಯಾಕೆ ಅಂದರೆ ಈ ಎಲ್ಲ ಕೋರ್ಸ್ಗಳು ಕೂಡ ನಿಜಕ್ಕೂ ಕೂಡ ಜೀವನದಲ್ಲಿ ಮುಂದಿನ ಫ್ಯೂಚರಲ್ಲಿ MBBSನ್ನು ಕೂಡ ಹಿಂದಾಕುವಷ್ಟು ಶಕ್ತಿ ಇದೆ. ಯಾಕೆ ಅಂದರೆ ಮಾಡರ್ನ್ ಮೆಡಿಸನನ್ನು ಹಿಂದಾಕಿ ಈಗ ಆಯುರ್ವೇದಿಕ್ ಮೆಡಿಸಿನ್ಗಳು ಅಥವಾ ಒಂದಿಷ್ಟು ಡಿಫ್ರೆಂಟ್ ಥಿಯರಿ ಆಫ್ ಟ್ರೀಟ್ಮೆಂಟ್ ಏನಿದೆ ಅಂದರೆ ಹಿಂದಾಗ್ತಾ ಇದೆ. ಅದನ್ನು ನಾವು ತಲೆಲಿಟ್ಕೊಂಡು ಈ ಒಂದು ಕೋರ್ಸ್ಗಳ ಬಗ್ಗೆನೂ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ನಾನು ಈ ಒಂದು 8 ಕೋರ್ಸ್ಗಳ ಸಂಪೂರ್ಣ ವಿವರವನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ. ಬಟ್ ಅದು ನಿಮ್ಮ ಸ್ಕ್ರೀನಲ್ಲೂ ಕೂಡ ಶೋ ಆಗ್ತಾ ಹೋಗುತ್ತೆ. ನಾನು ನನ್ನ ಹತ್ರ ಇರುವಂಥ ಒಂದು ಪೇಪರ್ ವರ್ಕನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಶುರು ಮಾಡೋಣ BAMS ಕೋರ್ಸ್ನಿಂದ. ನೋಡಿ, BAMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ. ಇದು ಯಾಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಆಗಿರ್ತೀನಿ MBBS ಆದಮೇಲೆ ಅಂದರೆ MBBS ಕೋರ್ಸಿಗೆ ಎಕ್ಸಾಕ್ಟ್ಲಿ ಸಿಮಿಲರ್ ಇರುವಂಥದ್ದು ಅಂತಂದರೆ ಅದು BAMS. ಇಲ್ಲೂ ಕೂಡ ನೀವು ಡ್ಯೂರೇಷನ್ ನೋಡಿದಾಗ ಎಕ್ಸಾಕ್ಟ್ 5.5 ಇಯರ್ಸನ್ನೇ ಕಲಿತೀರಾ. MBBSದಲ್ಲೂ ಸೇಮ್ ಇರುತ್ತೆ. ಮತ್ತು ಅಲ್ಲಿರುವಂತಹ ಸಬ್ಜೆಕ್ಟ್ಗಳು ಇಲ್ಲೂ ಕೂಡ ಓವರ್ಲ್ಯಾಪ್ ಆಗುತ್ತೆ. ಲೈಕ್ ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ, ಫಾರ್ಮಕಾಲಜಿ, ಈ ಎಲ್ಲ ಸಬ್ಜೆಕ್ಟ್ಗಳು MBBSದಲ್ಲೂ ಕಲಿತಾರೆ. ಅದು ಇಲ್ಲೂ ಕೂಡ ಇದೆ. ಆದರೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಸಬ್ಜೆಕ್ಟ್ಗಳಿದ್ದಾವೆ. ಲೈಕ್ ಕ್ಲಾಸಿಕ್ ಆಯುರ್ವೇದ, ಸಂಹಿತ, ದ್ರವ್ಯಗುಣ, ಹರ್ಬಲ್ ಮೆಡಿಸಿನ್, ರಾಷ್ಟ್ರಶಾಸ್ತ್ರ, ಯೋಗ, ಈ ರೀತಿಯಾದಂಥ ಕೆಲವೊಂದಿಷ್ಟು ಆಯುರ್ವೇದಿಕ್ ಸಬ್ಜೆಕ್ಟ್ಗಳು ಕೂಡ ಇದ್ದಾವೆ. ಮತ್ತು ನಾನು ಕೇಳ್ಪಟ್ಟ ಹಾಗೆ 1 ವರ್ಷ ಸಂಸ್ಕೃತ ಒಂದು ಭಾಷೆಯನ್ನು ಕೂಡ ನೀವು ಕಲಿಬೇಕಾಗತ್ತೆ. ಯಾಕೆ ಅಂದರೆ ಕೆಲವೊಂದು ಮೆಡಿಸಿನಿನ ಒಂದು ಅರ್ಥ ಆಗಿರ್ಬೋದು ಅಥವಾ ಅವುಗಳ ನೇಮ್ ಆಗಿರ್ಬೋದು ಸಂಸ್ಕೃತದಿಂದ ಉಚ್ಚಾರ ಮಾಡೋದ್ರಿಂದ ಅವುಗಳನ್ನು ಕೂಡ ಒಂದು ನಾಲೆಜಿಗೋಸ್ಕರ ಕಲಿಸ್ತಾರೆ. ಸೊ ಇದು BAMSನ ಕಲಿಕೆ. ಆದರೆ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಸ್ಕಿಲ್ಗಳನ್ನು ಕೂಡ BAMSನಲ್ಲಿ ಇಂಟರ್ನ್ಶಿಪ್ ಟೈಮಲ್ಲಿ ಕಲಿತಾರೆ. ಎಕ್ಸಾಕ್ಟ್ಲಿ MBBS ಥರ 1 ವರ್ಷ ಇಂಟರ್ನ್ಶಿಪ್ ಕೂಡ ಇರುತ್ತೆ BAMSದವರಿಗೆ. ಸೊ 1 ವರ್ಷ ಆ ಒಂದು ಇಂಟರ್ನ್ಶಿಪ್ನಲ್ಲಿ ಪಲ್ಸ್ ಡಯಾಗ್ನೋಸಿಸ್, BP ಚೆಕಪ್, ಡಯಟ್ ಥೆರಪಿ, ಹರ್ಬಲ್ ಫಾರ್ಮುಲೇಷನ್, ಪಂಚಕರ್ಮ, ಆ ಒಂದು ಪಂಚಕರ್ಮದಲ್ಲಿ ಮತ್ತೆ ವಾಮನ, ವಿರೇಚನ, ಬಸ್ತಿ, ಈ ರೀತಿಯಾದಂಥ ಕೆಲವೊಂದಿಷ್ಟು ಟರ್ಮ್ಗಳು ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇಫ್ ಯು ಸಿ MBBSದಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಏನಿದಾವೋ ಅವುಗಳು ಆಯುರ್ವೇದಿಕ್ ಅಥವಾ ಸಂಸ್ಕೃತದಲ್ಲಿ ನಾವು ಈ ರೀತಿಯಾಗಿ ಕರಿತಾ ಇದ್ದೀವಿ ಅಷ್ಟೇ. ಬಟ್ ಟೋಟಲ್ ಎಕ್ಸ್ಪೀರಿಯನ್ಸ್ ಒಬ್ಬ BAMS ಡಾಕ್ಟರಿಂದು MBBS ಕಲಿತ ರೀತಿಯೇ ಇರುತ್ತೆ. ಮತ್ತು ಯಾವಾಗ ಡಾಕ್ಟರ್ ಆಗಿ ಹೊರಗೆ ಬೀಳ್ತಾರೋ ಅವರು ಕೂಡ ಜಸ್ಟ್ ಲೈಕ್ ಆನ್ MBBS ಡಾಕ್ಟರ್ ಪ್ರೈವೇಟ್ ಕ್ಲಿನಿಕ್ಕನ್ನು ತೆಗಿಬೋದು ಮತ್ತು ಜನರಿಗೆ ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ಕೊಡ್ಬೋದು. ಇಲ್ಲೂ ಕೂಡ BAMS ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಳ್ಬೋದು. ಅಂದರೆ MD ಮತ್ತು MS ಏನಿರುತ್ತೋ ಅದನ್ನು ಮಾಡ್ಬೋದು. ಮತ್ತು ಸರ್ಜರಿ ಕೂಡ ಮಾಡೋದಕ್ಕೆ ಕೆಲವೊಂದಿಷ್ಟು ಆಪ್ಷನ್ ಇದ್ದಾವೆ. ಆದರೆ ಮೇಜರ್ ಸರ್ಜರಿಗಳನ್ನು ಬಿಟ್ಟು ಕೆಲವೊಂದಿಷ್ಟು ಕ್ಲಾಸಿಫೈಡ್ ಸರ್ಜರಿಗಳನ್ನು ಮಾಡೋದಕ್ಕೆ BAMS ಡಾಕ್ಟರ್ಸ್ಗಳಿಗೂ ಕೂಡ ಅವಕಾಶ ಇರುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ನಂತರ. BDS ಬಗ್ಗೆ ನೋಡೋದಾದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ನಿಮಗೆ ಗೊತ್ತೇ ಇದೆ, BDS ಮಾಡಿ ನಂತರ ಡೆಂಟಿಸ್ಟ್ ಆಗ್ತಾರೆ. ಇಲ್ಲೂ ಕೂಡ ಡಾಕ್ಟರ್ ಅನ್ನೋ ಒಂದು ಇನಿಷಿಯಲ್ ನಿಮಗೆ ಬರುತ್ತೆ. ಮತ್ತೊಂದೇನೆಂದರೆ ಇಲ್ಲಿ ನೀವು ಕೆಲವೊಂದು ಸಬ್ಜೆಕ್ಟ್ಗಳನ್ನು ನಿಯರ್ ಸಿಮಿಲರ್ ಟು MBBSನ್ನೇ ಕರಿತೀರ. ಆದರೆ
ಮೋರ್ ಕಾನ್ಸಂಟ್ರೇಷನ್ ಆನ್ ಓರಲ್ ಹೆಲ್ತ್ ಆಗಿರ್ಬೋದು, ಅಥವಾ ಡೆಂಟಲ್ ಡಿಸೀಸಸ್ ಆಗಿರ್ಬೋದು, ಅಥವಾ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರೀಸ್. ಆ್ಯಂಡ್ ನಿಮಗೆ ಈಗ ಗೊತ್ತೇ ಇದೆ, ತುಂಬ ಜನ ತಂಬಾಕು ತಿಂದು ತಮ್ಮ ಒಂದು ಮೌತ್ ಕ್ಯಾನ್ಸರ್ ಮಾಡ್ಕೊಂಡು ಬಂದಿರ್ತಾರೆ. ಅವರ ಒಂದು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕೂಡ ನಾರ್ಮಲಿ ಡೆಂಟಿಸ್ಟ್ಗಳು ಮಾಡೋದ್ರಿಂದ ಆ ಒಂದು ಸರ್ಜರಿ ಕೂಡ ಅವ್ರ ಅಂಡರೇ ಬರುತ್ತೆ. ನೋಡಿ, ಡೆಂಟಿಸ್ಟ್ಗಳು ಕೆಲವೊಂದು MBBS ಡಾಕ್ಟರ್ಗಿಂತ MBBS ಡಾಕ್ಟರ್ ಈವನ್ ಇಫ್ ಹೀ ಈಸ್ ಇನ್ ದ ಗೌರ್ಮೆಂಟ್ ಜಾಬ್ ಅವ್ರಿಗಿಂತ ಜಾಸ್ತಿ ದುಡಿತಾರೆ. ಯಾಕೆ ಅಂದರೆ ಡೆಂಟಲ್ ಕ್ಲಿನಿಕ್ಗಳು ನಿಜಕ್ಕೂ ಏನಪ್ಪ ಅಂದರೆ ಮಾಸ್ಟರ್ ಮೈಂಡ್ ಆಗಿದ್ದಾವೆ. ಈಗಿನ ಒಂದು ಟೈಮಲ್ಲಿ ಹಲ್ಲಿನ ಸಮಸ್ಯೆ ಮತ್ತು ಮೌತ್ ಅಥವಾ ಫೇಶಿಯಲ್ ಬೋನ್ಗಳ ಸಮಸ್ಯೆ ಜಾಸ್ತಿ ಉಂಟಾಗ್ತಾ ಇದೆ. ಸೊ ಅವುಗಳೆಲ್ಲವೂ ಕೂಡ ಒಬ್ಬ ಡೆಂಟಿಸ್ಟೇ ಏನಪ್ಪ ಅಂದರೆ ಸರಿ ಮಾಡಬೇಕು. ಸೊ ಇದರಿಂದ ನಿಮಗೆ ಒಂದಂತೂ ಗೊತ್ತಾಗುತ್ತೆ, ಡೆಂಟಿಸ್ಟ್ಗಳ ಡಿಮಾಂಡ್ ಈ ಒಂದು ನಿಯರ್ ಫ್ಯೂಚರ್ದಲ್ಲಂತೂ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಸೊ BDS ಏನಪ್ಪ ಅಂದರೆ ನಿಮಗೆ ಈ ಒಂದು ಪಾತ್ವೇದಲ್ಲಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೊಂದು ಏನಂದರೆ, ನೀವು ಕೂಡ BDS ಆದಮೇಲೆ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು MDS ಆಗೋದ್ರಿಂದ. ಸೊ MDSಗೆ ನೀವು ನೀಟ್ PG ಅದೇನು ಬರೀತೀರ, ನೀಟ್ MDS ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಆಮೇಲೆ 3 ವರ್ಷ MDS ಅನ್ನು ಮಾಡಿ ನೀವು ಮೇಜರ್ ಸರ್ಜರಿಗಳನ್ನು ಕೂಡ ಕಂಡಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಸ್ಯಾಲರಿಯದಲ್ಲೂ ಕೂಡ ಸ್ವಲ್ಪ ಸ್ಪೈಕ್ ಕಾಣುತ್ತೆ BDSಗಿಂತ MDSಲ್ಲಿ. ನೆಕ್ಸ್ಟ್ ಹೋಗೋಣ BHMS, BUMS ಮತ್ತು BSMS. ನೋಡಿ, ನಾನು ಯಾಕೆ ಈ 3 ಕೋರ್ಸ್ಗಳನ್ನು ಒಂದೇ ಬಾರಿ ಹೇಳ್ತಾ ಇದ್ದೀನಿ ಅಂದರೆ, ಈ 3 ಕೋರ್ಸ್ಗಳು ಒಂದಾದ್ಮೇಲೆ ಒಂದು ಏನಪ್ಪ ಅಂದರೆ ತುಂಬ ಕಂಪ್ಯಾರಿಟಿವ್ಲಿ ಸೇಮ್ ಇರೋದ್ರಿಂದ ನಾನು ಇವುಗಳನ್ನು ಒಂದೇ ಬಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿಯಾಗಿ ತಿಳ್ಕೊಳ್ಳಿ. BHMS ಮತ್ತು BUMS ಮತ್ತು BSMS ಇವು 3 ಕೋರ್ಸ್ಗಳು ಎಕ್ಸಾಕ್ಟ್ಲಿ ಸೇಮ್ ಡ್ಯೂರೇಷನನ್ನು ಹೊಂದಿದ್ದಾವೆ. ಅದು ಏನಪ್ಪ ಅಂದರೆ 5.5 ಇಯರ್ಸ್. ಇಲ್ಲಿ 4.5 ಇಯರ್ಸ್ ಆಫ್ ಥಿಯರಿ ಕ್ಲಾಸ್ಗಳನ್ನು ನಡೆದ್ರೆ, ಅಂದರೆ ಕ್ಲಾಸ್ ರೂಮಲ್ಲಿ ಕಲಿತ್ರೆ, ಇನ್ನು 1 ವರ್ಷ ಎಲ್ಲದರಲ್ಲೂ ಕೂಡ ನೀವು ಇಂಟರ್ನ್ಶಿಪ್ಗಳನ್ನು ಮಾಡ್ತೀರಿ. ನಾವು ಪರ್ಟಿಕ್ಯುಲರ್ಲಿ ಫಸ್ಟ್ ಆಫ್ ಆಲ್ BHMS ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಏನಪ್ಪ ಅಂದರೆ ಹೋಮಿಯೋಪೆಥಿಕ್ ಅಂತ ಹೇಳ್ತೀವಿ, ಅಂದರೆ ಬ್ಯಾಚುಲರ್ ಆಫ್ ಹೋಮಿಯೋಪೆಥಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. BUMS ಅಂತ ಬಂದರೆ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಮತ್ತು BSMS ಅಂತ ಬಂದಾಗ ಇದು ಬ್ಯಾಚುಲರ್ ಆಫ್ ಸಿದ್ಧ ಮೆಡಿಸಿನ್ ಆ್ಯಂಡ್ ಸರ್ಜರಿ. ನೋಡಿ, ಇದು ಎಲ್ಲವೂ ಕೂಡ ಒಂಥರ ಕೇಳೋದಕ್ಕೆ ಸೇಮ್ ಅನಿಸುತ್ತೆ, ಆದರೆ ಡಿಫ್ರೆನ್ಸ್ ಎಲ್ಲಪ್ಪ ಅಂದರೆ ಅವ್ರು ಕೊಡುವಂಥ ಮೆಡಿಸಿನ್ ಮತ್ತು ಟ್ರೀಟ್ಮೆಂಟ್. ನೀವು ಹೋಮಿಯೋಪತಿಕ್ ಡಾಕ್ಟರ್ಸ್ಗಳನ್ನು ನೋಡಿರ್ಬೋದು, ಅವ್ರು ಕೊಡುವಂಥ ಮೆಡಿಸಿನ್ಗಳು ಒಂದು ರೀತಿಯಾದಂತಹ ವೈಟ್ ಕಾಳುಗಳಿದ್ದಂಗೆ ಇರುತ್ತೆ. ಆ ಎಲ್ಲ ಟ್ಯಾಬ್ಲೆಟ್ಸನ್ನು ನೋಡಿರ್ತೀರ ನೀವು. ಸೊ ಆ ಟ್ಯಾಬ್ಲೆಟ್ಗಳು ಏನಪ್ಪ ಅಂದರೆ ಮೆಡಿಸಿನ್ ಟೋಟಲ್ ನೇಚರೇ ಚೇಂಜ್ ಇರುತ್ತೆ. ಅದೇ ರೀತಿ BUMS ಅಪ್ಪ ಅಂದರೆ BUMS ನಾರ್ಮಲಿ ಯಾವುದರಲ್ಲಿ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದರೆ ಯುನಾನಿ ಮೆಡಿಸಿನ್. ಸೊ ಯುನಾನಿ ಅಂದರೆ ಆ ಒಂದು ಶಬ್ದಕ್ಕೆ ಅರ್ಥ ಏನಪ್ಪ ಅಂದರೆ ಬಾಡಿ ಫ್ಲೂಯಿಡ್ಸ್ ಅಂತ ಬರುತ್ತೆ. BSMSದಲ್ಲಿ ಸಿದ್ಧ ಅಂತ ಏನು ಕರಿತೀವಿ, ಇದು ನಾರ್ಮಲಿ ನಮ್ಮ ಒಂದು ಮನೋವಿಜ್ಞಾನ ಅಂತಲೂ ಹೇಳ್ತೀವಿ. ಇದು ನಾರ್ಮಲಿ ನಮ್ಮ ಒಂದು ಯೋಗ, ಫಿಸಿಕಲ್ ಫಿಟ್ನೆಸ್ ಮತ್ತು ಕೆಲವೊಂದಿಷ್ಟು ಮೆಡಿಸಿನ್ ಕೊಡೋದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ನಮ್ಮ ಒಂದು ಫಿಸಿಕಲಿ ನಮ್ಮ ಒಂದು ಬಾಡಿಯಲ್ಲೇ ಏನಪ್ಪ ಅಂದರೆ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು. ನಮ್ಮ ಬಾಡಿಯಲ್ಲಿ ಏನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಇದೆ. ಕೆಲವೊಂದಿಷ್ಟು ಮೆಡಿಸಿನ್ಗಳು ನಮ್ಮ ಬಾಡಿಯಿಂದನೇ ಏನಪ್ಪ ಅಂದರೆ ಜನರೇಟ್ ಆಗುತ್ತೆ. ಯಾವುದೇ ಒಂದು ನೀವು ನೋಡ್ಬೋದು, ವ್ಯಾಕ್ಸಿನ್ ತೊಗೊಂಡ್ವಿ ಕೊರೋನಾ ಬಂದಮೇಲೆ, ಆ ವ್ಯಾಕ್ಸಿನ್ ಕೊಟ್ಟಿರುವಂತಹ ಒಂದು ಕಾರಣ ಏನಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಕೆಲವೊಂದಿಷ್ಟು ಆ್ಯಂಟಿಬಾಡೀಸ್ಗಳು ಜನರೇಟ್ ಆಗಲಿ ಆ ಒಂದು ವೈರಸ್ ವಿರುದ್ಧ ಅಂತ ಹೇಳಿ. ಸೊ ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಏನಾದರೂ ಒಂದು ವೈರಸ್ ನಮ್ಮ ಬಾಡಿಗೆ ಬಂದರೆ ಆಗ ನಮ್ಮ ಬಾಡಿ ಒಳಗಡೆ ಇರುವಂಥ ಆ್ಯಂಟಿಬಾಡೀಸ್ ಅದನ್ನು ಆಲ್ರೆಡಿ ಏನಪ್ಪ ಅಂದರೆ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಈ ರೀತಿಯಾದಂಥ ಕೆಲವೊಂದು ಪ್ರಿನ್ಸಿಪಲ್ಗಳನ್ನು ನಾವು BSMSದಲ್ಲಿ ನೋಡ್ತೀವಿ. ಮತ್ತು ಈ ಒಂದು ಕೋರ್ಸ್ಗಳಿಗೆ ನೀವು ಎಂಟರ್ ಆಗಬೇಕು ಅನ್ನುವಂಥ ಇಷ್ಟ ಇದ್ದರೆ ನಿಮ್ಮ ಒಂದು ಸ್ಕೋರ್ ರೇಂಜ್ ಏನಪ್ಪ ಅಂದರೆ 350ರಿಂದ 400ವರೆಗೆ 450ರವರೆಗೆ ಇದ್ದರೂ ಕೂಡ ಸಿಗುವಂಥ ಚಾನ್ಸ್ ಇದೆ. ಅದಕ್ಕಿಂತ ಹೈ ಇದ್ರಂತೂ ಇನ್ನೂ ಈಸಿಯಾಗಿ ಸಿಗುತ್ತೆ. ಹಾಗಾದರೆ ಈ ಒಂದು ಕೋರ್ಸ್ಗಳಿಗೆ ಏನಪ್ಪ ಮುಂದಿನ ಫ್ಯೂಚರ್ ಅಂತ ಕೇಳೋದಾದರೆ, ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಕೂಡ ಏನಪ್ಪ ಅಂದರೆ ಈ ಕೋರ್ಸ್ಗಳನ್ನು ಮಾಡಿದವರಿಗೆ ಅವೈಲೇಬಲ್ ಇದೆ. ಅದು ಡೈರೆಕ್ಟ್ಲಿ ಆಯುಷ್ ಬೋರ್ಡಿಂದನೇ ಏನಪ್ಪ ಅಂದರೆ ನಿಮಗೆ ಸಿಗುತ್ತೆ. ಆಯುಷ್ ಬೋರ್ಡಲ್ಲಿ ನಾರ್ಮಲಿ ಏನಪ್ಪ ಅಂದರೆ ಆಯುರ್ವೇದ, ಯುನಾನಿ,
ಸಿದ್ಧ ಮತ್ತು ಈ ಒಂದು ಹೋಮಿಯೋಪತಿಕ್ ಇವೆಲ್ಲವೂ ಕೂಡ ಇರೋದ್ರಿಂದ ಆ ಬೋರ್ಡು ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬಾಡಿ ಅದು. ಆ ಒಂದು ಬಾಡಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಿಂದ. ಏಮ್ಸಲ್ಲೂ ಕೂಡ ನಿಮಗೆ ಜಾಬ್ಗಳು ಈ ಒಂದು ಕೋರ್ಸ್ ಮಾಡಿದವರಿಗೆ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಸ್ವಂತ ಪ್ರೈವೇಟ್ ಕ್ಲಿನಿಕನ್ನು ಕೂಡ ನೀವು ಈ ಕೋರ್ಸ್ಗಳು ಮಾಡಿದ ಮೇಲೆ ತೆಗಿಬೋದು. ಯುನಾನಿ ಮೆಡಿಸಿನ್ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ಟ್ರೈ ಮಾಡಲೇಬಹುದು. ನೆಕ್ಸ್ಟ್ ಕೋರ್ಸ್ ಬಗ್ಗೆ ಮಾತಾಡೋದಾದರೆ BVSc ಆ್ಯಂಡ್ AH ಅಂತ ಹೇಳ್ತೀನಿ. ಸೊ BVSc ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ AH ಅಂದರೆ ಆನಿಮಲ್ ಹಸ್ಬೆಂಡರಿ. ಸೊ ಇದು ಮಾಡಿದ ಮೇಲೆ ನೀವು ವೆಟರ್ನರಿ ಡಾಕ್ಟರ್ಸ್ ಆಗ್ತೀರಾ. ನೆಕ್ಸ್ಟ್ BVSc ಆದಮೇಲೆ MVSc ಅಂತಲೂ ಇರುತ್ತೆ, ಅದು ಪೋಸ್ಟ್ ಗ್ರ್ಯಾಜುಯೇಷನ್, ಅದಕ್ಕೂ ಕೂಡ ಚಾನ್ಸ್ ಇದೆ. ಆದರೆ ಏನಪ್ಪ ಇದರ ಒಂದು ಸ್ಕೋಪ್ ಹಾಗಾದರೆ ಅಂತ ನೋಡೋದಾದರೆ ತುಂಬಾ ಏನಪ್ಪ ಅಂದರೆ ಡಿಮಾಂಡಿಂಗ್ ಇದೆ. ಇನ್ ಮಾಡರ್ನ್ ಸೊಸೈಟಿ ಪೆಟ್ಗಳನ್ನು ಸಾಕುವುದಂತೂ ನಿಮ್ಗೆ ಗೊತ್ತೇ ಇದೆ. ಪ್ರತಿಯೊಬ್ಬ ಮನೆಯಲ್ಲೂ ಏನಪ್ಪ ಅಂದರೆ ಪೆಟ್ಗಳಿದ್ದಾವೆ. ಡಾಗ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು. ಈವನ್ ನಿಮ್ಮ ಹಳ್ಳಿ ಕಡೆ ಬಂದಾಗ ಕ್ಯಾಟಲ್ಸ್ ಅಥವಾ ಏನು ಹೇಳ್ತೀವಿ ದನ ಕರುಗಳನ್ನು ಸಾಕ್ತಾರೆ. ನಾರ್ಮಲಿ ಹಾಲನ್ನು ಉತ್ಪಾದನೆ ಮಾಡುವಂತಹ ಮನೆಗಳಲ್ಲಂತೂ ಖಂಡಿತವಾಗಿ ಇದ್ದೇ ಇರುತ್ತೆ, ಎತ್ತುಗಳಿರುತ್ತೆ. ಸೊ ಕೆಲವೊಬ್ರು ಕುದುರೆಗಳನ್ನು ಸಾಕ್ತಾರೆ. ಜೂಗಳಲ್ಲಿ ಪ್ರತಿಯೊಂದು ಪ್ರಾಣಿನೂ ಇರುತ್ತೆ. ಬಟ್ ಅವುಗಳನ್ನು ಹಾಗಾದರೆ ಅವುಗಳ ಅನಾರೋಗ್ಯನ ನೋಡೋರು ಯಾರು, ಮತ್ತು ಅವುಗಳಿಗೆ ಮೆಡಿಸಿನ್ಗಳನ್ನು ಕೊಡೋರು ಯಾರು, ಅಥವಾ ಯಾವುದೇ ಒಂದು ಪ್ರಾಣಿಗೆ ಒಂದು ಜೂದಲ್ಲಿ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಸ್ವಲ್ಪನೇ ಆರಾಮಿಲ್ಲ ಅಂದರೂ ಕೂಡ ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಸಿನನ್ನು ಕೊಡೋರೊಬ್ರು ಇರಬೇಕು. ಸೊ ಅವೆಲ್ಲವನ್ನು ಕೂಡ ಮಾಡುವಂಥವ್ರು ಒಬ್ಬ ವೆಟರ್ನರಿ ಡಾಕ್ಟರ್. ಸೊ ವೆರಿ ಡಿಮಾಂಡಿಂಗ್ ಏನಪ್ಪ ಅಂದರೆ ಈ ಒಂದು ಕೋರ್ಸ್ ಇದು. ತುಂಬ ಜನ ಕೇರ್ಲೆಸ್ ಮಾಡಿಬಿಡ್ತಾರೆ. ಯಾಕೆಂದರೆ ನಾವು ಬರೀ ಏನಪ್ಪ ಅಂದರೆ ಮನುಷ್ಯರನ್ನು ಟ್ರೀಟ್ಮೆಂಟ್ ಮಾಡೋದನ್ನೇ ನೋಡ್ತಾ ಇರ್ತೀವಿ, ಆದರೆ ಪ್ರಾಣಿಗಳನ್ನು ಟ್ರೀಟ್ಮೆಂಟ್ ಮಾಡೋರು ಯಾರು? ಸೊ BVSc ಮಾಡಿದವರು. ಇನ್ನು BPT ಬಗ್ಗೆ ಮಾತಾಡೋದಾದರೆ BPT ಇದು ಒಂದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಕರಿತೀವಿ. ನೋಡಿ, ಫಿಸಿಯೋಥೆರಪಿ ಡಾಕ್ಟರ್ಸ್ಗಳನ್ನು ನೀವು ನೋಡಿರ್ಬೋದು. ಅವ್ರು ಏನಪ್ಪ ಅಂದರೆ ನಾನ್ ಮೆಡಿಕಲ್ ಆಲ್ಟರ್ನೇಟಿವ್ ಅಂತಲೂ ಹೇಳ್ತೀವಿ ಇದನ್ನು. ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ಮೆಡಿಸಿನನ್ನು ಕೊಡೋದಿಲ್ಲ. ನಾರ್ಮಲಿ ಫಿಸಿಕಲ್ ಥೆರಪಿ ಅಂತ ಹೇಳ್ಬೋದು ಇದನ್ನು. ಕೆಲವೊಂದು ಬಾರಿ ಮೂಳೆಗಳು ಏನಪ್ಪ ಅಂದರೆ ಡಿಸ್ಜಾಯಿಂಟ್ ಆಗುತ್ತೆ. ಸೊ ಆ ರೀತಿ ಇರಬೇಕಾದ್ರೆ ಅವುಗಳನ್ನು ಮೆಡಿಸಿನ್ ಕೊಟ್ಟು ನಾವು ಸರಿ ಮಾಡೋಕ್ಕಾಗಲ್ಲ. ಅಟ್ ದ ಟೈಮ್ ಕೆಲವೊಂದಿಷ್ಟು ಮಸಾಜ್ ಥೆರಪಿ ಇರುತ್ತೆ, ಕೆಲವೊಂದಿಷ್ಟು ಫಿಸಿಕಲ್ ಥೆರಪಿಗಳಿರುತ್ತೆ. ಅವುಗಳನ್ನು ಮಾಡಿದ ಮೇಲೆ ತಂತಾನೆ ಏನಪ್ಪ ಅಂದರೆ ಇದು ಆರಾಮಾಗುತ್ತೆ, ಮತ್ತು ನೋವು ಕೂಡ ಆ ಒಂದು ಪರ್ಸನ್ನಿಗೆ ಕಡಿಮೆ ಆಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಥಿಯರಿ ಮತ್ತು ಥೆರಪಿ ಕಲಿಯುವಂಥವರು ನಮ್ಮ ಫಿಸಿಯೋಥೆರಪಿ ಡಾಕ್ಟರ್ಗಳು. ಸೊ ಫೈನಲ್ ಕೋರ್ಸ್ ಬಗ್ಗೆ ನೋಡೋಣ, ಅದು ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಹಾಗಾದರೆ ಏನು ಮಾಡ್ತೀರಾ ನೀವು ಅನ್ನೋದಾದರೆ ತುಂಬಾ ಟೈಪ್ಸ್ ಇದೆ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ. ಒಂದೆರಡು ಟೈಪ್ ಅಲ್ಲ, ಇದು ಕೂಡ ಏನಪ್ಪ ಅಂದರೆ ಡಾಕ್ಟರ್ ಲೆವೆಲ್ಲೇ ಅಂತ ಹೇಳ್ಬೋದು. ಬಟ್ ಡಾಕ್ಟರ್ ರೀತಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ, ಯಾವುದೇ ರೀತಿಯಂಥ ಮೆಡಿಸಿನನ್ನು ನೀವೇ ಸಜೆಸ್ಟ್ ಮಾಡೋದಕ್ಕಾಗಲ್ಲ. ಬಟ್ ನಿಮಗೆ ಲ್ಯಾಬ್ ಆಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ರೇಡಿಯೋಲಜಿ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಎಲ್ಲೆಲ್ಲಿರುತ್ತೆ ಅಂದರೆ ಹಾಸ್ಪಿಟಲಲ್ಲಿ ನಾರ್ಮಲಿ ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಏನಿರುತ್ತೋ ಲ್ಯಾಬ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಪ್ಯಾಥಾಲಜಿ ಮೈಕ್ರೋಬಯಾಲಜಿ ಸೆಂಟರ್ಸ್ ಏನಿರುತ್ತೆ ಅವುಗಳಲ್ಲಿ ನೀವು ಕೆಲಸ ಮಾಡುವಂಥದ್ದು. ಸೊ ಹಾಸ್ಪಿಟಲಲ್ಲಿರುವಂಥ ಕೆಲವೊಂದು ಸೆಕ್ಷನಲ್ಲಿ ನಿಮ್ಮ ಕೆಲಸ ಇರುತ್ತೆ. ಆ ಒಂದು ಕೋರ್ಸನ್ನು ನೀವು ಕೂಡ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಮೂಲಕ ಮಾಡ್ಬೋದು. ಇವೇ ಆಗಿತ್ತು ನಿಮ್ಮ 8 ಡಿಫ್ರೆಂಟ್ ಕೋರ್ಸ್ಗಳು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚಲೋ ಇರುತ್ತೆ, ಮತ್ತು ಅದೇನೆಂದರೆ ಡಿಮಾಂಡೆಡ್ ಇದೆ. ಮುಂದಿನ ಫ್ಯೂಚರ್ದಲ್ಲಿ ಇವುಗಳ ಡಿಮಾಂಡ್ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇವುಗಳನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಇನ್ನೂ ನಾನು ಹೇಳಿದ್ಗಿಂತ ಜಾಸ್ತಿ ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸರ್ಚ್ ಮಾಡಿ ನೋಡಿ, ಮತ್ತು ಇನ್ನಷ್ಟು ಹೆಚ್ಚು ತಿಳ್ಕೊಂಡು ನಿಮ್ಮ ಒಂದು ಕರಿಯರ್ ಪಾತನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಫ್ಯೂಚರಿಗೆ ಒಳ್ಳೆಯದಾಗಲಿ ಅನ್ನೋವಂಥ ಆಶೆಯಿಂದ ಆ ಒಂದು ಬಯಕೆ ನನಗೂ ಇದೆ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಿಂದ ಮತ್ತೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಜನ ಈ ಒಂದು ವಿಡಿಯೋದಿಂದ ಹೆಲ್ಪ್ ತಗೊಳ್ಳಿ.